ತುಳಸಿ ದೇವಿ ಆರಾಧನೆ ಆರ್ಥಿಕ ಸಂಕಷ್ಟದಿಂದ ಕೂಡ ದೂರ ಆಗ್ತಾರೆ ಅಂತ. ಯಾಕಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳಿದ್ವಿ. ಈ ಲಕ್ಷ್ಮೀ ಸ್ವರೂಪವಾಗಿರುವಂಥ ತುಳಸಿ ಪೂಜೆಯಿಂದ ನಿಮ್ಮಲ್ಲಿರುವ ಆರ್ಥಿಕ ಸಂಕಷ್ಟದಿಂದ ಕೂಡ ನೀವು ದೂರ ಆಗ್ತೀರಾ. ಕೆಲವೊಬ್ಬರು ಸಾಲಬಾಧೆ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ಏನೋ ಮೋಸ ಹೋಗಿರುವಂಥದ್ದು, ಇದನ್ನು ಕೂಡ ನೀವು ಅನುಕೂಲಗಳನ್ನು ಮಾಡಿಕೊಳ್ಬೋದು. ಇನ್ನು ಸತಿಪತಿ ಕಲಹಗಳು, ರೋಗ ರುಜಿನಗಳು, ಏನಾದರೂ ಮನೆಯಲ್ಲಿ ಸುಮ್ಮನೆ ವಿರಸಗಳು, ಸುಮ್ಮನೆ ನೋಡಿ ಒಬ್ರಿಗೊಬ್ರು ಆಗಲ್ಲ, ಮಾತಾಡ್ತಾ ಇರಲ್ಲ, ಏನೋ ಒಂದು ತೊಂದರೆ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇರಲ್ಲ. ನೋಡಿ, ಈ ತುಳಸಿ ಗಿಡ ಅನ್ನುವಂಥದ್ದು ತುಂಬ ಬಹಳ ಮಹತ್ವ. ಯಾಕಂದರೆ ನೋಡಿ, ಮನೆಯಲ್ಲಿರುವಂತಹ ತುಳಸಿ ಗಿಡ ನಮ್ಮ ಮನೆಯ ವಾತಾವರಣವನ್ನು ಅದು ತೋರಿಸುತ್ತೆ ಅಂತ ಹೇಳ್ತಾರೆ. ಕೆಲವರು ಮನೆ ಮುಂದೆ ತುಳಸಿ ಗಿಡ ಒಣಗೋಗ್ತಾ ಇರುತ್ತೆ. ಅದನ್ನು ನೋಡಿ, ಯಾರೇ ಆಗಲಿ, ಹಿಂದಿನವರು ಹಿರಿಯರಾಗಬಹುದು, ತಿಳಿದಂಥವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಮನೆಗೆ ಏನೋ ಸಂಕಷ್ಟ ಬಂದಿದೆ ಅಂತ. ತುಳಸಿ ಗಿಡಕ್ಕೆ ಅಷ್ಟು ನಮಗೆ ಇರುವಂತಹ ಸಂಬಂಧ ಅಂತ. ಆ ಒಂದು ಮನೆಗೆ, ಒಂದು ತುಳಸಿ ಗಿಡಕ್ಕೆ ಅದು ಎಚ್ಚರಿಕೆ ಕೊಡುತ್ತೆ. ತುಳಸಿ ಗಿಡ ಮನೆಯಲ್ಲಿ ಮುಂದೆ ಬರುವಂತಹ ಕೆಲವೊಂದು ಆಘಾತಕಾರ ವಿಚಾರಗಳಾಗ್ಬೋದು, ಅಥವಾ ಏನೋ ಒಂದು ತೊಂದರೆಗಳನ್ನು ಮುನ್ಸೂಚನೆ ಆಗಿ ಕೊಡುತ್ತೆ. ತುಳಸಿ ಗಿಡ ಒಣಗೋಗೋ ರೀತಿ ಬಂತು ಅಂತಂದರೆ ಏನೋ ಒಂದು ನಮಗೆ ತೊಡಕುಂಟಾಗುವಂತಹ ಸನ್ನಿವೇಶ ನಾವು ಎದುರು ನೋಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ನು ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳಬೇಕು. ಯಾಕಂದರೆ ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂಥದ್ದು ಮನಸ್ತಾಪಗಳಾಗುತ್ತೆ, ಮನೆ ಬಿಟ್ಟು ಯಾರೋ ಹೋಗ್ಬಿಡ್ತಾರೆ, ಈ ರೀತಿ ತೊಂದರೆಗಳಾಗುವಂಥದ್ದು, ಒಬ್ರಿಗೊಬ್ರಿಗೆ ಚೆನ್ನಾಗಿ ಮಾತುಕತೆ ಇರಲ್ಲ, ತಂದೆ ಮಕ್ಕಳಲ್ಲಿ ಮಾತು ಬಿಟ್ಬಿಡುವಂಥದ್ದು, ಈ ರೀತಿ ಆಗ್ತಾಯಿದ್ದಾರೆ. ಯಾರು ಮನೆಯ ಹೊಡತಿ ಹೆಣ್ಣು ಮಗಳು ಯಜಮಾನಿ ಅಂತ ಇರ್ತಾರೆ, ಅವರು ತುಳಸಿ ಪೂಜೆ ಮಾಡುವಂಥದ್ದು. ಇನ್ನು ತುಳಸಿಯ ಪೂಜೆಯ ವಿಧಾನಗಳನ್ನು ಕೂಡ ನೀವು ಸರಳವಾಗಿ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರುವಂಥದ್ದು, ತುಳಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ನಾವು ರಂಗೋಲಿ ಹಾಕ್ಕೊಳ್ಳೋದು ತುಂಬ ಮಹತ್ವ ಅದು. ಯಾಕಂದರೆ ಈ ಸಗಣಿಯನ್ನು ಸಾರಿಸುವಂಥದ್ದು, ಈಗ ಕೆಲವರಿಗೆ ಸಗಣಿ ಸಾರಿಸ್ಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಶುಚಿ ಮಾಡಬೇಕು. ಇವರು ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಇನ್ನೊಂದು ಹೇಳ್ತಾರೆ, ಯಾಕೆಂದರೆ ಅದು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ವಿ, ಸಾಯಂಕಾಲದಲ್ಲಿ ತುಳಸಿ ಗಿಡವನ್ನು ಮುಟ್ಟಬಾರ್ದು ಅಂತ. ತುಳಸಿಯಿಂದ ಅದನ್ನು ಕೀಳಬಾರ್ದು ಮತ್ತು ಮುಟ್ಟಬಾರ್ದು ಅಂತಲೂ ಕೂಡ ಇದೆ. ಅದನ್ನು ಕೂಡ ನಾವು ಅನುಸರಿಸಬೇಕಾಗುತ್ತೆ. ಇನ್ನು ಪ್ರಾತಃ ಕಾಲದಲ್ಲಿ ಮಾಡುವಂತಹ ಪೂಜೆಗೆ ತುಂಬ ವಿಶೇಷ.